ಒಂದು ಹಳ್ಳಿಯ ಅಂಚಿನಲ್ಲಿ ವರ್ಷಗಳಿಂದ ಬಿಕೋ ಇದ್ದ ಮನೆಯನ್ನು ಯಾರೂ ಪ್ರವೇಶಿಸಲು ಧೈರ್ಯ ಮಾಡಿರಲಿಲ್ಲ. ಆ ಮನೆಯಲ್ಲಿ ಪ್ರವೇಶಿಸಿದವರು ಹಿಂದಿರುಗಿ ಬಂದಿಲ್ಲವೆಂಬ ಮಾತು ಹಳ್ಳಿಯವರಲ್ಲಿ ಹರಡಿಕೊಂಡಿತ್ತು. ಒಂದು ರಾತ್ರಿ ಕುತೂಹಲದಿಂದ ರವಿ ಎಂಬ ಯುವಕ ಆ ಮನೆಯನ್ನು ನೋಡಲು ಹೊರಟ. ಬಾಗಿಲು ತಳ್ಳುತ್ತಿದ್ದಂತೆಯೇ ಅದು ಸ್ವತಃ ಕಿರಿಕ್ಕೆಂದು ತೆರೆಯಿತು. ಒಳಗೆ ತುಂಬಿದ್ದ ಧೂಳು, ಜಾಲೆ, ಹಾಳಾದ ಬಟ್ಟೆಗಳು ಎಲ್ಲವೂ ಅಸಹಜವಾಗಿ ಶಬ್ದ ಮಾಡುತ್ತಿದ್ದವು. ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಹಾರರ್ ಸ್ಟೋರಿ ಮಾಡ್ಬೋದು AI ಇಂದ ಅಂತ. ಓಕೆನಾ? ಎಲ್ಲರಿಗೂ ಈಗ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಹಾರರ್ ಸ್ಟೋರಿ ಅಂದರೆ ತುಂಬ ಇಷ್ಟ ಆ್ಯಂಡ್ ತುಂಬ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ. ಅದಕ್ಕೆ ನೀವು ನೋಡ್ಬೋದು ಹಾರರ್ ಚಾನಲ್ಸ್ ಯಾವುದೇ ಇರಲಿ. ಓಕೆನಾ? ನೀವು ತುಂಬ ಹಾರರ್ ಚಾನಲ್ಸ್ ಏನಿದೆ ನೋಡಿ ಓಪನ್ ಮಾಡಿಬಿಟ್ಟು ಅದರಲ್ಲಿ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸು ನೋಡೋಕ್ಕೆ ಸಿಗ್ತಾರೆ ಆ್ಯಂಡ್ ಅದರಲ್ಲಿ ನಿಮಗೆ ಜಾಸ್ತಿ ವ್ಯೂಸ್ ಕೂಡ ನೋಡೋಕ್ಕೆ ಸಿಗುತ್ತೆ. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ AI ಇಂದ ಹಾರರ್ ಸ್ಟೋರಿ ಮಾಡ್ಬೋದು ಅಂತ. ಸೊ ಬನ್ನಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮಗೆ ಹಾರರ್ ಸ್ಟೋರಿ ಏನಿದೆ, ಹಾರರ್ ಅನಿಮೇಷನ್ ಸ್ಟೋರಿ ಯಾವ ಥರ ಮಾಡಬೇಕಲ್ವಾ. ಸೊ ಅದನ್ನು ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ನಮಗೆ ಸ್ಟೋರಿ ಬೇಕು. ಸ್ಟೋರಿ ಬಂದುಬಿಟ್ಟು ನಿಮ್ಮ ಹತ್ರ ಓನ್ ಸ್ಟೋರಿ ಇದ್ದರೆ ನೀವು ಅದನ್ನು ಬರ್ಕೊಂಡು ಪ್ರಾಂಪ್ಟ್ ತೊಗೋಬೋದು. ಇಲ್ಲ ಅಂದರೆ ನಿಮ್ಮ ಹತ್ರ ಸ್ಟೋರಿ ಇಲ್ಲ ಅಂದರೆ ಸಿಂಪಲಿ ನಾವೇನು ಮಾಡ್ಬೋದು, ChatGPT ಅಪ್ಲಿಕೇಶನ್ ಯೂಸ್ ಮಾಡ್ಕೋಬೋದು. ಇನ್ನೊಂದು ಮೆಥಡು ಹೇಳ್ತೀನಿ ನಾನು ನಿಮಗೆ. ಲೈಕ್ ನೀವು ಯಾವುದಾದ್ರೂ ಬೇರೆ ವೀಡಿಯೋಸ್ ಏನಾದರೂ ಹಾರರ್ ಸ್ಟೋರಿ ನೋಡ್ತಾ ಇದೆಯಾ, ಅದೇನಾದರೂ ನಿಮ್ಗೆ ಇಷ್ಟ ಆದರೆ ಆ ಕಾಪಿ ಲಿಂಕ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಅದೇ ಥರ ಸ್ಟೋರಿ ನಂಗೆ ಬರೆದು ಕೊಡಿ. ಬಟ್ ಅದರಲ್ಲಿ ನೇಮ್ಸ್ ಏನಿರುತ್ತೆ ಚೇಂಜಸ್ ಇರುತ್ತೆ, ಜಾಗ ಏನಿರುತ್ತೆ ಅದನ್ನು ಚೇಂಜಸ್ ಮಾಡಿ ಅಂತ ನೀವು ಇಲ್ಲಿ ChatGPTಯಲ್ಲಿ ಕೇಳ್ಬೋದು. ಯೂಟ್ಯೂಬ್ ವಿಡಿಯೋ ನೀವು ಯಾವುದಾದ್ರೂ ಹಾರರ್ ಸ್ಟೋರಿದು ನೋಡ್ತಾ ಇದ್ದರೆ. ಬಟ್ ನಾನಿಲ್ಲಿ ಹೇಳ್ಕೊತೀನಿ ನನಗೆ ಒಂದು ಹಾರರ್ ಸ್ಟೋರಿ ಬರೆದು ಕೊಡಿ ಅಂತ. ಓಕೆನಾ? ಸಿಂಪಲ್ ಇಲ್ಲಿ ಮೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಹೇಳ್ತೀನಿ. ನಾನು ಇಲ್ಲಿ ಹೇಳಿದ್ದೀನಿ ನನಗೆ ಒಂದು ಇಲ್ಲಿ ಹಾರರ್ ಬಂದುಬಿಟ್ಟು ರಾಂಗ್ ಆಗಿದೆ. ಸೊ ನಾವಿಲ್ಲಿ ಹಾರರ್ ಅಂತ ಇಂಗ್ಲೀಷಲ್ಲೇ ಬರ್ಕೊಡೋಣ. ಹಾರರ್ ಈ ಥರ ಮಿಸ್ಟೇಕ್ ಆಗಿದ್ದರೆ ಏನಾದರೂ ನೀವು ಸರಿ ಮಾಡ್ಕೊಳ್ಳಿ. ಸ್ಟೋರಿ ಬರೆದು ಕೊಡಿ 200 ವರ್ಡ್ಸಲ್ಲಿ ಆ್ಯಂಡ್ ಸ್ಟೋರಿ ಸಸ್ಪೆನ್ಸ್ಫುಲ್ ಆಗಿರಬೇಕು. ಓಕೆನಾ? ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿಂದ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಹೇಳ್ತೀನಿ, ನಿಮ್ಮದು ಲಾಂಗ್ ವಿಡಿಯೋ ಆಗಬೇಕಂದ್ರೆ ಈ 200 ವರ್ಡ್ಸ್ ನೀವೇನು ಕೇಳಿದ್ದೀರಾ ಇದನ್ನು ನೀವು 1000 ವರ್ಡ್ಸು ತಗೋಬೋದು. ಇಲ್ಲ ಅಂದರೆ 5000 ವರ್ಡ್ಸು ನೀವು ಇಲ್ಲಿ ತಗೋಬೋದು. ಆಗ ನಿಮ್ಮದು ವಿಡಿಯೋ ಏನಾಗುತ್ತೆ, ಲಾಂಗ್ ವಿಡಿಯೋ ಆಗುತ್ತೆ. ನಾನೀಗ ಸಿಂಪಲಿ ಫಾರ್ ಎಕ್ಸಾಂಪಲ್ಗೆ ನಿಮಗೆ ತೋರಿಸೋದಕ್ಕೋಸ್ಕರ 200 ವರ್ಡ್ಸ್ ಅಂತ ಹಾಕಿದ್ದೀನಿ. ಓಕೆನಾ? ಸೊ ಸಿಂಪಲಿ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಇಲ್ಲಿ ನಮಗೆ ಹಾರರ್ ಸ್ಟೋರಿ ಜನ್ರೇಟ್ ಆಗ್ತಿದೆ. ಆ್ಯಂಡ್ ಹಾಗಾಗಿ ನಾವಿಲ್ಲಿ ಒಂದು ಮರ್ತೋದ್ವಿ, ಕನ್ನಡದಲ್ಲಿ ಬರೆದು ಕೊಡಿ ಅಂತ ಹೇಳೋದನ್ನು ಮರ್ತೋದ್ವಿ. ಓಕೆನಾ? ಸೊ ನೋಡೋಣ ChatGPT ಕನ್ನಡದಲ್ಲಿ ಬರೆಯುತ್ತಾ ಅದರ್ವೈಸ್ ಇಂಗ್ಲೀಷಲ್ಲಿ ಬರೆಯುತ್ತಾ. ಬೈ ಚಾನ್ಸ್ ಇಂಗ್ಲೀಷಲ್ಲಿ ಬರೆದ್ರೆ ನಾವೇನು ಮಾಡೋಣ, ಕನ್ನಡದಲ್ಲಿ ಮತ್ತೆ ಕೇಳೋಣ. ಓಕೆನಾ? ಸೊ ನೋಡಿ ನಮ್ಮದು ಕತೆ ಬಂದುಬಿಟ್ಟು ಬರೆಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನೋಡಿ, ನನಗೆ ರಾತ್ರಿ 11 ಗಂಟೆ ಮಹಿಳೆ ಶಬ್ದದಲ್ಲಿ ನಾನು ಹಾಸಿಗೆಯಲ್ಲಿ ಮಲಗಿದ್ದೆ. ಹಠಾತ್ ಬಾಗಿಲನ್ನು ಯಾರೋ ತಟ್ಟಿದಂತೆ ಕೇಳಿತು. ಹೊರಗೆ ನೋಡಿದರೆ ಯಾರೂ ಇರಲಿಲ್ಲ. ಹಿಂತಿರುಗಿ ನೋಡಿ ಏನೋ ಒಂದು ಸ್ಟೋರಿ ಬರೆದು ಕೊಟ್ಟಿದೆ ChatGPT. ನಿಮ್ಗೆ ಇದು ಇಷ್ಟ ಆಗಿಲ್ಲ ಅಂದರೆ ಬೈ ಚಾನ್ಸ್ ನನಗೆ ಬೇರೆ ಸ್ಟೋರಿ ಬರೆದು ಕೊಡಿ. ನನಗೆ ಬೇರೆ ಸ್ಟೋರಿ ಬರೆದು ಕೊಡಿ. ಇಷ್ಟ ಆಗಿಲ್ಲ ಅಂದರೆ ಆ ಸ್ಟೋರಿ ಫಸ್ಟ್ ಏನು ಕಳಿಸಿದ್ರಿ ಅದು ಇಷ್ಟ ಆಗಿಲ್ಲ ಅಂದರೆ ಇದು ನೀವು ಬೇರೆದು ಕೇಳ್ಬೋದು. ಒಂದು ಹಳ್ಳಿಯಲ್ಲಿ ಅಂಚಿನ ವರ್ಷಗಳಿಂದ ಬೀಕೊಯ್ದ ಮನೆಯನ್ನು ಯಾರೂ ಪ್ರವೇಶಿಸಲು ಧೈರ್ಯ ಮಾಡಿರಲಿಲ್ಲ ಅಂತ ಏನೋ ಒಂದು ಸ್ಟೋರಿ ಇದೆ, ಸ್ವಲ್ಪ ಚೆನ್ನಾಗಿದೆ. ಓಕೆನಾ? ಸೊ ನೀವು ಈಗ ಏನು ಮಾಡ್ಬೋದು, ಈ ಸ್ಟೋರಿದು ಪ್ರಾಂಪ್ಟ್ ಕೇಳಬೇಕು. ಓಕೆನಾ? ಈ ಸ್ಟೋರಿ ಏನಿದೆ ನೀವು ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ನನಗೆ ಈ ಸ್ಟೋರಿದು ಪ್ರಾಂಪ್ಟ್ ಬರೆದು ಕೊಡಿ, ಸೀನ್ ಬೈ ಸೀನ್ ಅಂತ ಕೇಳೋಣ. ಓಕೆನಾ? ಸೊ ನೋಡಿ ಇಲ್ಲಿ ಬಂದುಬಿಟ್ಟು ಇವರೇ ChatGPT ಅವರೇ ಕೇಳಿದ್ದಾರೆ, ನೀವು ಇಲ್ಲಿ ಓದ್ಬೋದು. ಇಷ್ಟಪಟ್ಟರೆ ಇದನ್ನು ನಾನು ಯೂಟ್ಯೂಬ್ ಶಾರ್ಟ್ ವಿಡಿಯೋ ಸೀನ್ ಬೈ ಸೀನ್ ಪ್ರಾಂಪ್ಟ್ ಆಗಿ ಬರೆದು ಕೊಡಬಹುದೇ ಅಂತ ಕೇಳಿದೆ. ಸೊ ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಬರೆದು ಕೊಡಿ, ಎಸ್ ಸೀನ್ ಬೈ ಸೀನ್ ಬರೆದು ಕೊಡಿ ಅಂತ ಕೇಳೋಣ. ಸಿಂಪಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮಗೆ ಸೀನ್ ಬೈ ಸೀನ್ ಪ್ರಾಂಪ್ಟ್ ಏನಿದೆ ಬರೆದು ಕೊಡ್ತಾ ಇದ್ದಾರೆ. ಸೊ ಟೋಟಲಿ ನಮಗೆ ಬಂದುಬಿಟ್ಟು 12 ಸೀನ್ ಪ್ರಾಂಪ್ಟ್ ಬರೆದು ಕೊಟ್ಟಿದ್ದಾರೆ. ಓಕೆನಾ? ಸೊ ಸಿಂಪಲಿ ನಮಗೆ ಮೊದಲನೇದು ಏನಿದೆ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಮೊದಲನೇ ಪ್ರಾಂಪ್ಟ್ ಏನಿದೆ ನಾವು ಕಾಪಿನ ಮಾಡ್ಕೊಳ್ಳೋಣ. ಓಕೆನಾ? ಕಾಪಿ ಮಾಡ್ಕೊಂಡಾದಮೇಲೆ ನಾವಿಲ್ಲಿ ಯಾವುದು ಅಪ್ಲಿಕೇಶನ್ ಓಪನ್ ಮಾಡಬೇಕಂದ್ರೆ
ಮೀಟಾ AI, ಓಕೆನಾ. ಸೊ ಈ ಮೀಟಾ AI ಎಲ್ಲರ ಹತ್ರನೂ ಇರುತ್ತೆ. ಬೈ ಚಾನ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ, ಅಲ್ಲಿಂದ ನೀವು ಇನ್ಸ್ಟಾಲ್ನ ಮಾಡ್ಕೋಬೋದು. ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಸಿಂಪಲಿ ಆಸ್ಕ್ ಮೀಟಾ AI ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರಾಂಪ್ಟ್ನ ಪೇಸ್ಟ್ ಮಾಡಿ. ಅದೇನು ನಾವು ಪ್ರಾಂಪ್ಟ್ ಕಾಪಿ ಮಾಡಿದ್ವಲ್ಲ ChatGPTಯಿಂದ ಅದು. ಸೊ ಸಿಂಪಲಿ ನಾವಿಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮಗೆ ಇಲ್ಲಿ ಏನಿದೆ ಮೀಟಾ AI ಏನಿದೆ ಅದು ನಮ್ಮದು ಫೋಟೋ ಏನಿದೆ ಫ್ರೀಯಾಗಿ ಅನ್ಲಿಮಿಟೆಡಾಗಿ ಜನ್ರೇಟ್ ಮಾಡಿ ಕೊಡುತ್ತೆ, ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ರಿಯಲಿಸ್ಟಿಕ್ ಆಗಿ ಬಂದುಬಿಟ್ಟು ನಮಗೆ ಜನ್ರೇಟ್ ಮಾಡಿ ಕೊಟ್ಟಿದೆ. ಇದರಲ್ಲಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೀವೇನು ಮಾಡ್ಬೋದು, ಇದಿಷ್ಟ ಇಲ್ಲ ಅಂದರೆ ನೀವು ಮತ್ತೆ ಬೇಕಿದ್ದರೆ ಇನ್ನೊಂದ್ಸಲ ಅದೇ ಪ್ರಾಂಪ್ಟ್ನ ಹಾಕಿಬಿಟ್ಟು ಮತ್ತೆ ರೀಜನ್ರೇಟಿಗೆ ಕೊಡ್ಬೋದು. ಸೊ ನಿಮಗೆ ಈ ಫೋಟೋಸ್ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಅದೇ ಪ್ರಾಂಪ್ಟ್ ಕೊಡಿ, ನಿಮಗೆ ಅದೇ ಪ್ರಾಂಪ್ಟಲ್ಲಿ ಬೇರೆ ಟೈಪ್ ನಿಮಗೆ ಇಲ್ಲಿ ಫೋಟೋಸ್ ಬಂದುಬಿಟ್ಟು ಜನ್ರೇಟ್ ಮಾಡುತ್ತೆ. ಬಟ್ ನನಗೆ ಈ ಫೋಟೋ ಬಂದುಬಿಟ್ಟು ಚೆನ್ನಾಗಿದೆ. ಸೊ ಸಿಂಪಲಿ ನಾವೇನು ಮಾಡೋಣ, ಇದನ್ನು ಆ್ಯನಿಮೇಟ್ ಮೇಲೆ ಕ್ಲಿಕ್ ಮಾಡೋಣ, ಓಕೆನಾ. ಸೊ ಸಿಂಪಲಿ ಇಲ್ಲಿ ಆ್ಯನಿಮೇಟ್ ಅಂತ ಕ್ಲಿಕ್ ಮಾಡಿದರೆ ಆ್ಯನಿಮೇಟ್ ಆಗಿ ಬರುತ್ತೆ. ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ, ಬೇರೆ ಸ್ಪೆಲ್ಲಿಂಗ್ ಏನಾದರೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ಇದು ಆ್ಯನಿಮೇಟ್ ಮಾಡಲ್ಲ, ಓಕೆನಾ. ಬೇರೆ ಮತ್ತೆ ಫೋಟೋ ಜನ್ರೇಟ್ ಮಾಡುತ್ತೆ. ಸೊ ಸಿಂಪಲಿ ಆ್ಯನಿಮೇಟ್ ಕ್ಲಿಕ್ ಮಾಡಿದರೆ ಆ್ಯನಿಮೇಟ್ ಮೇಲೆ ನೋಡಿ ನಮ್ಮದು ಫೋಟೋಸ್ ಎಲ್ಲ ಏನಿದೆ ಆ್ಯನಿಮೇಟ್ ಆಗಿಬಿಟ್ಟು ಬಂದುಬಿಡುತ್ತೆ, ಓಕೆನಾ. ಸೊ ಸೇಮ್ ಪ್ರಾಸೆಸ್ಸಲ್ಲಿ ನಿಮ್ಮದು ಎಷ್ಟು ಪ್ರಾಂಪ್ಟ್ ಇದೆ ಅಷ್ಟು ಪ್ರಾಂಪ್ಟ್ನು ಬಂದುಬಿಟ್ಟು ನೀವೇನು ಮಾಡಬೇಕು, ಇಲ್ಲಿ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಫೋಟೋಸ್ ಜನ್ರೇಟ್ ಮಾಡಿ, ಅದಾದಮೇಲೆ ನೀವು ಅದನ್ನು ಆ್ಯನಿಮೇಟ್ ಮಾಡಿ, ಓಕೆನಾ. ಸೊ ನಾವು ಓಪನ್ ಮಾಡಿಬಿಟ್ಟು ನೋಡೋಣ. ಕುಡ್ ನಾಟ್ ಲೋಡ್ ಅಂತ ಇದೆ. ಸೊ ಸ್ವಲ್ಪ ವೆಯ್ಟ್ ಮಾಡೋಣ, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಸೊ ನೋಡಿ ನಮ್ಮದು ಆ್ಯನಿಮೇಟ್ ಆಗಿ ಬಂದಿದೆ, ಓಕೆನಾ. ಸೊ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸಿಂಪಲಿ ಫಾರ್ ಎಕ್ಸಾಂಪಲ್ಗೆ ನಾನು ಇದನ್ನೇ ಡೌನ್ಲೋಡ್ ಮಾಡ್ಕೊಳ್ತೀನಿ, ಓಕೆನಾ. ಅದಾದಮೇಲೆ ಈಗ ಬ್ಯಾಕ್ ಬರೋಣ, ಮತ್ತು ChatGPT ಏನಿದೆ ಓಪನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಎರಡನೇ ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಎರಡನೇ ಪ್ರಾಂಪ್ಟ್ ಏನಿದೆ ಇಲ್ಲಿ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ಸಿಂಪಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನಿಮ್ಮದು ಫೋಟೋ ಏನಾಗುತ್ತೆ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜನ್ರೇಟ್ ಆದಮೇಲೆ ಅದರಲ್ಲಿ ನೀವು ನೋಡಿ ನಿಮ್ಗೆ ಯಾವ ಫೋಟೋ ಇಷ್ಟ ಆಗುತ್ತೆ ಆ ಫೋಟೋನ ನೋಡಿಬಿಟ್ಟು ಸಿಂಪಲಿ ಆ್ಯನಿಮೇಟ್ ಅಂತ ಟೈಪ್ ಮಾಡಿ ನಿಮ್ದು ಏನಾಗುತ್ತೆ ಆ್ಯನಿಮೇಟ್ ಆಗಿ ಬಂದುಬಿಡುತ್ತೆ, ಓಕೆನಾ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಾನು ಇದನ್ನು ತಗೋತೀನಿ, ಓಕೆನಾ. ಆ್ಯನಿಮೇಟ್ ಅಂತ ಟೈಪ್ ಮಾಡ್ತೀನಿ, ಓಕೆನಾ. ಆ್ಯನಿಮೇಟ್ ಟೈಪ್ ಮಾಡಾದಮೇಲೆ ಸಿಂಪಲಿ ನಮ್ಮದು ಫೋಟೋಸ್ ಎಲ್ಲ ಏನಾಗುತ್ತೆ ಆ್ಯನಿಮೇಟ್ ಆಗಿ ಬಂದುಬಿಡುತ್ತೆ, ಓಕೆನಾ. ಸೊ ಇದೇ ಕೆಲಸ ಮಾಡಿ, ಸೇಮ್ ಪ್ರಾಸೆಸ್ಸು. ಸೊ ನಾನು ನಿಮಗೆ 2 ಫೋಟೋನ ತೋರಿಸಿದ್ದೀನಿ, ನಿಮಗೆ 2 ಪ್ರಾಂಪ್ಟ್ ಹಾಕ್ಬಿಟ್ಟು ತೋರಿಸಿದ್ದೀನಿ ಯಾವ ಥರ ಆ್ಯನಿಮೇಟ್ ಮಾಡಬೇಕಂತ. ಸೊ ನೋಡಿ ನೀವು ಆ್ಯನಿಮೇಟ್ ಮಾಡಿ, ಫೋಟೋ ಜನ್ರೇಟ್ ಮಾಡಿಬಿಟ್ಟು ಆ್ಯನಿಮೇಟ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಸಿಂಪಲಿ ನಾನು ಇದನ್ನು ಡೌನ್ಲೋಡ್ನ ಮಾಡ್ಕೊಳ್ತೀನಿ. ಓಕೆ ಗೈಸ್, ಈಗ ಎಲ್ಲನೂ ಫೋಟೋ ವೀಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಈಗ ನಮಗೇನು ಬೇಕು, ಸ್ಟೋರಿ ಏನಿದೆ ಅದರದ್ದು ವಾಯ್ಸ್ ಓವರ್ ಬೇಕು. ಸೊ ಸಿಂಪಲಿ ನಮ್ಮದು ಸ್ಟೋರಿ ಏನಿದೆ ಸ್ಟೋರಿನ ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಫುಲ್ ಸ್ಟೋರಿನ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಸ್ಟೋರಿನ ನಾವಿಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ, ಓಕೆನಾ. ಸೊ ಎಲ್ಲಿವರೆಗಿದೆ ಅಲ್ಲಿವರೆಗೂ ಕಾಪಿನ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದಮೇಲೆ ಈಗ ಸಿಂಪಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡಿ. ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟೈಪ್ ಮಾಡಿ ಗೂಗಲ್ AI ಸ್ಟುಡಿಯೋ ಅಂತ. ನಮಗೆ ವಾಯ್ಸ್ ಬಂದುಬಿಟ್ಟು ಇಲ್ಲೇ ಬಂದುಬಿಟ್ಟು ಸಿಗೋದು ವಾಯ್ಸು, ಓಕೆನಾ, ಫ್ರೀಯಾಗಿ ಅದೂ. ಅದಾದಮೇಲೆ ಸಿಂಪಲಿ ನಾವು ಗೂಗಲ್ AI ಸ್ಟುಡಿಯೋ ವೆಬ್ಸೈಟ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ಕಸ್ಟಮೈಸ್ದು. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಜನ್ರೇಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ನಿಮಗೆ ಜೆಮಿನಿ ಸ್ಪೀಚ್ ಜನ್ರೇಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಮತ್ತೆ ನಮ್ಗೆ ಏನು ಮಾಡಬೇಕು, ಇಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸಿಂಗಲ್ ಸ್ಪೀಕರ್ ಆಡಿಯೋ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ವಾಯ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಓಕೆನಾ. ಇದರಲ್ಲಿ ನಿಮಗೆ ಯಾವ ವಾಯ್ಸ್ ಇಷ್ಟ ಆಗುತ್ತೆ ಆ ವಾಯ್ಸ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸಿಂಪಲಿ ನಮ್ಮದು ಏನಿದೆ ಸ್ಟೋರಿ ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಸಿಂಪಲ್ಲಿ ಇಲ್ಲಿ ರನ್ ಆ್ಯಂಡ್ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ವಾಯ್ಸ್ ಏನಾಗುತ್ತೆ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ವಿದಿನ್ ಸೆಕೆಂಡ್ಸಲ್ಲಿ, ಓಕೆನಾ. ಸೊ ವಾಯ್ಸ್ ಜನ್ರೇಟ್ ಮಾಡಾದಮೇಲೆ ನಾವು ಯಾವ ಥರ ಎಡಿಟ್ ಮಾಡೋದು, ಅದಕ್ಕೆ ಬ್ಯಾಕ್ಗ್ರೌಂಡ್ ಸೌಂಡ್ ಯಾವ ಥರ ಕೊಡೋದು, ಸಸ್ಪೆನ್ಸ್ ಆಗಿರೋದು. ಆ್ಯಂಡ್ ನಿಮಗೆ ಬ್ಯಾಕ್ಗ್ರೌಂಡ್ ಸೌಂಡ್ ಬೇಕಂದರೆ ಬ್ಯಾಕ್ಗ್ರೌಂಡ್ದು ಮ್ಯೂಸಿಕ್ ಬೇಕಂದರೆ ಹಾರರ್ದು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ, ನೀವು ಅಲ್ಲಿಂದ ಬೇಕಿದ್ರೆ ಡೌನ್ಲೋಡ್ನ ಮಾಡ್ಕೋಬೋದು, ಓಕೆನಾ ಗೈಸ್.
ನೋಡಿ ಗೈಸ್, ನಮ್ಮದು ವಾಯ್ಸ್ ಏನಿದೆ ಇಲ್ಲಿ ಡೌನ್ಲೋಡ್ ಆಗಿ ಬಂದಿದೆ. ಸೊ ನೀವು ಕೇಳಿಸ್ಕೊಳ್ತಾ ಇರ್ಬೋದು. ಸೊ ಸಿಂಪಲಿ ನಾವು ಇಲ್ಲಿ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ಡೌನ್ಲೋಡ್ ಅಗೇನ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಸಿಂಪಲಿ ನಾವೀಗ ಕೈನ್ ಮಾಸ್ಟರ್ ಅಪ್ಲಿಕೇಶನ್, ನೀವು ಕೈನ್ ಮಾಸ್ಟರ್ ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಇನ್ಶಾಟ್ ಆದರೂ ಯೂಸ್ ಮಾಡ್ಕೋಬೋದು. ನಾನು ಸಿಂಪಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಒಂದು ಸ್ವಲ್ಪ ಆ್ಯಡ್ ಬರುತ್ತೆ, ಅದನ್ನು ಸ್ಕಿಪ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ನೀವು ಇಷ್ಟು ಯಾವುದಾದ್ರೂ ತೊಗೋಬೋದು. ಶಾರ್ಟ್ ವಿಡಿಯೋ ತೊಗೋಬೋದು, ಇಲ್ಲಾಂದರೆ ಲಾಂಗ್ ವಿಡಿಯೋ ತೊಗೋಬೋದು. ನಾನು ಸಿಂಪಲಿ ಲಾಂಗ್ ವಿಡಿಯೋದು ತೊಗೊಂಡಿದ್ದೀನಿ. ಸೊ ಈ ಆ್ಯಡ್ ಏನಿದೆ ಬರ್ತಾ ಇದೆ. ಸೊ ಇದನ್ನು ನಾವು ಸ್ಕಿಪ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಈಗ ನಾವು ಒಂದೊಂದಾಗಿ ನಾವು ಏನು ಡೌನ್ಲೋಡ್ ಮಾಡಿದ್ವಲ್ಲ ಅದನ್ನು ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಫಸ್ಟ್ನೇದು, ಎರಡನೇದು, ಮೂರನೇದು, 4ನೇ ವಿಡಿಯೋ, 5ನೇದು, 6ನೇದು, 7ನೇದು, 8ನೇದು, ಓಕೆ. ಟೋಟಲ್ ಆಗಿ ನೋಡಿ ನಾನು ಎಲ್ಲ ವೀಡಿಯೋಸ್ನ ಬಂದುಬಿಟ್ಟು ಇಲ್ಲಿ ಆ್ಯಡ್ನ ಮಾಡ್ಕೊಂಡಿದ್ದೀನಿ. ಸೊ ಈಗ ನಿಮಗೆ ಒಂದೊಂದು ಕೆಲಸ ಇಲ್ಲಿ ಮಾಡಬೇಕು, ಒಂದೇ ಒಂದು ಕೆಲಸ. ಇದನ್ನೇನು ಮಾಡಬೇಕು, ಝೂಮ್ ಮಾಡಬೇಕು ವೀಡಿಯೋನ. ಓಕೆನಾ. ಸೊ ಸಿಂಪಲಿ ನಾವು ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಈ ಥರ ಝೂಮ್ ಮಾಡ್ಕೊಳ್ಳೋಣ. ಸೊ ಎಲ್ಲನೂ ಬಂದುಬಿಟ್ಟು ಇದೇ ಥರ ಮಾಡಬೇಕು. ಸೊ ನಾನು ಎಲ್ಲನೂ ಬಂದುಬಿಟ್ಟು ಈ ಥರ ಪ್ಯಾನ್ ಆ್ಯಂಡ್ ಝೂಮ್ ಮಾಡ್ಕೊಳ್ತೀನಿ. ಆಗ ನಮ್ಮದು ಇನ್ನೂ ಬಂದುಬಿಟ್ಟು ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಸೊ ನೋಡಿ, ನಾವೆಲ್ಲ ವೀಡಿಯೋಸ್ ಏನಿದೆ ಅದನ್ನು ನಾವು ಪ್ಯಾನ್ ಆ್ಯಂಡ್ ಝೂಮ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಗೆ ಏನು ಮಾಡಬೇಕು, ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮ್ಯೂಸಿಕ್ ಆಲ್ಬಮ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾವೇನು ಡೌನ್ಲೋಡ್ ಮಾಡಿದ್ವಲ್ಲ ವಾಯ್ಸು ಅದನ್ನು ನಾವಿಲ್ಲಿ ಆ್ಯಡ್ ಮಾಡೋಣ. ಓಕೆನಾ. ಸೊ ಯಾವುದಂತ ನಾನು ಇಲ್ಲಿ ನೋಡ್ಕೊಳ್ತೀನಿ. ಒಮ್ಮೆ ಒಂದು ಹಳ್ಳಿಯ ಅಂಚಿನಲ್ಲಿ ವರ್ಷಗಳಿಂದ ಸೊ ನೋಡಿ, ನಾನಿಲ್ಲಿ ವಾಯ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಈಗ ನಮಗೆ ಏನು ಮಾಡಬೇಕು, ವಾಯ್ಸ್ನ ಆ್ಯಡ್ ಮಾಡಾದಮೇಲೆ ಈಗ ನಮ್ಮದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಲಲ್ಲಿ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಬಂದುಬಿಟ್ಟು ವಿಡಿಯೋ ರೂಪದಲ್ಲಿದೆ, ಇದನ್ನು ನಾವು ಆಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ಸಿಂಪಲಿ ನಾವಿಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ, ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಡಿಯೋ ಬಂದುಬಿಟ್ಟು ಎಕ್ಸ್ಟ್ರಾಕ್ಟ್ ಆಗಿದೆ. ಸೊ ಈ ವಿಡಿಯೋನ ನಾವೀಗ ಡಿಲೀಟ್ ಮಾಡ್ಕೋಬೋದು. ಓಕೆನಾ. ಸೊ ಈಗ ಬಂದುಬಿಟ್ಟು ನಮ್ಮದು ಆಡಿಯೋದು ಸೌಂಡ್ ಏನಿದೆ ಅದನ್ನು ನಾವು ಕಮ್ಮಿ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ನಾವು ಒಂದು 20% ಇಡೋಣ. ಈಗ ನೋಡಿ, ನಾನು ನಿಮಗೆ ಒಂದ್ಸಲ ಪ್ಲೇ ಮಾಡಿ. ಒಂದು ಹಳ್ಳಿಯ ಅಂಚಿನಲ್ಲಿ ವರ್ಷಗಳಿಂದ ಬಿಕೋ ಇದ್ದ ಮನೆಯನ್ನು ಯಾರೂ ಪ್ರವೇಶಿಸಲು ಧೈರ್ಯ ಮಾಡಿರಲಿಲ್ಲ. ಆ ಮನೆಯಲ್ಲಿ ಪ್ರವೇಶಿಸಿದವರು ಹಿಂದಿರುಗಿ ಬಂದಿಲ್ಲವೆಂಬ ಮಾತು ಹಳ್ಳಿಯವರಲ್ಲಿ ಹರಡಿಕೊಂಡಿತ್ತು. ಒಂದು ರಾತ್ರಿ ಕುತೂಹಲದಿಂದ ರವಿ ಎಂಬ ಯುವಕ ಆ ಮನೆಯನ್ನು ನೋಡಲು ಹೊರಟ. ಬಾಗಿಲು ತಳ್ಳುತ್ತಿದ್ದಂತೆಯೇ ಅದು ಸ್ವತಃ ಕಿರಿಕ್ಕೆಂದು ತೆರೆಯಿತು. ಒಳಗೆ ತುಂಬಿದ್ದ ಧೂಳು, ಜಾಲೆ, ಹಾಳಾದ ಬಟ್ಟೆಗಳು ಎಲ್ಲವೂ ಅಸಹಜವಾಗಿ ಶಬ್ದ ಮಾಡುತ್ತಿದ್ದವು. ಹಾಗಾಗಿ ಬಂದುಬಿಟ್ಟು ನಮಗೆ ಏನು ಮಾಡಬೇಕಂದ್ರೆ ಇದ್ರದ್ದು ವಾಯ್ಸ್ ಏನಿದೆ ಅದರದ್ದು ಅಕಾರ್ಡಿಂಗ್ ನಾವು ಇದನ್ನು ಮ್ಯಾಚ್ ಮಾಡಬೇಕು. ಓಕೆನಾ. ಮ್ಯಾಚ್ ಮಾಡಿದರೆ ಆಗೇನಾಗುತ್ತೆ, ನಮ್ಮದು ವೀಡಿಯೋ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.